ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಹೂವಿನ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಬ್ಬನ್ ಪಾರ್ಕ್ನ ಹಸಿರು ಸಿರಿಯನ್ನ ಹೂವಿನ ಬಣ್ಣಗಳಿಂದ ಅಲಂಕರಿಸಿದ ಈ ಹಬ್ಬಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬಣ್ಣ ಬಣ್ಣದ ಹೂವು, ಅರಳಿ ನಿಂತಿರುವ ಗುಲಾಬಿ, ವಿವಿಧ ಹೂವಿನಿಂದ ನಿರ್ಮಾಣವಾಗಿರುವ ಕಲಾಕೃತಿಗಳು. ಅಬ್ಬಾ, ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಕನ್ನಡ ರಾಜ್ಯೋತ್ಸವ ನಿಮಿತ್ತ ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕೊರೆಯುವ ಚಳಿ, ಜಿಟಿಜಿಟಿ ಮಳೆ ಮಧ್ಯೆಯೂ ಹೂವಿನ ಹಬ್ಬಕ್ಕೆ ಮಕ್ಕಳ ಜೊತೆ ಬಂದ ಬೆಂಗಳೂರಿಗರು ಪುಷ್ಪದ ಸೌಂದರ್ಯ ಸವಿದಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಪಾರ್ಕಿಂಗ್ ಸ್ವಲ್ಪ ತೊಂದರೆ ಇದೆ ಅಷ್ಟೇ. ಆನೆ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಕರ್ನಾಟಕ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಆದ್ರೆ ತುಂಬಾ ಕ್ರೌಡ್ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ ಮಕ್ಕಳೆಲ್ಲ ಮಿಸ್ ಆಗ್ತಾರೆ, ಹುಷಾರಾಗಿರ್ಬೇಕು. ಅಂಡ್ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಜಾಲಿ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಲೈಕ್ ಎಲ್ಲ ಕನ್ನಡ ಮತ್ತು ಗ್ರೈನ್ಸಿಂದ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು. ಒಟ್ಟು 11 ದಿನಗಳ ಕಾಲ ಆಯೋಜನೆ ಮಾಡಿರೋ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹೂವಿನ ಹಬ್ಬಕ್ಕೆ ಬಂದವರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ದಾರೆ. ಇಂದು ಒಂದೇ ದಿನವೇ ಹತ್ರತ್ರ 1 ಲಕ್ಷ ಮಂದಿ ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿ ಎಂಜಾಯ್ ಮಾಡಿದ್ದಾರೆ. ನಾವು ಚಂದ್ರಲೇವೇಟಿಂದ ಬಂದಿದ್ದೀವಿ. ಇಲ್ಲಿ ಎಲ್ಲ ಥರದ್ದು ಕರ್ನಾಟಕ ಫ್ಲಾಗು ಅದು ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ಇನ್ನು ಯಾರು ಬಂದಿಲ್ಲ, ಮಿಸ್ ಮಾಡದೆ ಬಂದು ನೋಡಿ ಅಂತ ಹೇಳಿ. ಯಾವ ಮಾಡೆಲ್ ಇಷ್ಟ ಆಯಿತು? ನನಗೆ ಎಲ್ಲ ಫಿಶ್ಶು, ಎಲಿಫೆಂಟು, ಎಲ್ಲ ಥರ ಫ್ಲವರ್ ನಾನು ನೋಡಿಲ್ದಿರೋದೆಲ್ಲ ಇಲ್ಲಿ ಸಿಕ್ತು ನನಗೆ. ಎಲ್ಲ ಚೆನ್ನಾಗೈತೆ. ಅಂದರೆ ಇಲ್ಲಿ ತುಂಬ ಕ್ರೌಡ್ ಆಯಿತು, ಎಲ್ಲಿ ಹೋಗೋಕ್ಕಾಗಲ್ಲ, ಎಲ್ಲ ತಳ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಫ್ರೀ ಆಗಿರುವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಮಕ್ಕಳನ್ನ ಕರ್ಕೊಂಡು ಬರಬಾರ್ದು, ಯಾಕಂದ್ರೆ ಮಿಸ್ ಆಗ್ತಾರೆ. ನಂಗೆ ಇದು ಆನೆ ಇಷ್ಟ ಆಯಿತು, ಮತ್ತೆ ಫ್ರೂಟ್ಸ್ ಇಷ್ಟ ಆಯಿತು, ಮತ್ತೆ ಡಾಲ್ಫಿನ್. ಇವತ್ತು ವೀಕೆಂಡ್ ಆಗಿದ್ರಿಂದ ಹೆಚ್ಚಿನ ಟಿಕೆಟ್ ಕೌಂಟರ್ ವ್ಯವಸ್ಥೆ ಮಾಡಲಾಗಿತ್ತು. ಕೆಲವೊಂದು ಲೋಪದೋಷ ಬಿಟ್ರೆ ಕಬ್ಬನ್ ಪಾರ್ಕ್ನ ಹೊಸ ಪ್ರಯತ್ನಕ್ಕೆ ಸಿಟಿ ಮಂದಿ ಜೈ ಅಂದಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಕಳೆದೆರಡು ದಿನಗಳಿಂದ ಬೆಂಗಳೂರು ವೆದರ್ ಚಿಲ್ ಆಗಿದೆ. ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದ ಶೀತ ಗಾಳಿ ಬೀಸ್ತಿದೆ. ಬೆಂಗಳೂರಿಗರು ಈ ವೆದರ್ ಅನ್ನ ಚಿಲ್ ಮಾಡ್ತಿದ್ದಾರೆ. ಆದ್ರೆ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಯಾವುದು ಬೆಳಿಗ್ಗೆ, ಯಾವುದು ಮಧ್ಯಾಹ್ನವೋ, ಚುಮು ಚಳಿ ಹಾಗೂ ಮಂಜಿನಿಂದ ಸೂರ್ಯ ಮರೆಯಾಗಿ 2 ದಿನ ಆಗೇ ಹೋಯ್ತು. ಬೆಚ್ಚನೆ ಹೊದಿಕೆ ಇಲ್ಲದೆ ಜನ ಮನೆಯಿಂದ ಆಚೆ ಬರದಂತಾಗಿದೆ. ಮನೆಯಲ್ಲೂ ಸ್ವೆಟರ್ ಧರಿಸದೆ ಇರದಂತಾಗಿದೆ. ದಿತ್ವಾ ಸೈಕ್ಲೋನ್ ಎಫೆಕ್ಟ್ನಿಂದ ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಕೂಲ್ ಆಗಿದೆ. ಬೆಂಗಳೂರಿಗರು ಸಹ ಚಿಲ್ ವೆದರ್ಗೆ ಥ್ರಿಲ್ ಆಗಿದ್ದಾರೆ. ಮಳೆ ಬರ್ಲಿ, ಗಾಳಿ ಇರ್ಲಿ, ಬೆಂಗಳೂರು ವೆದರ್ ಹೀಗೆ ಇರ್ಲಿ ಅಂತಿದ್ದಾರೆ ವಾಕರ್ಸ್. ವೆದರ್ ಇಯರ್ ಆನ್ ಇಯರ್ ಚೇಂಜ್ ಆಗ್ತಿದೆ. ಮೊದಲು ಈ ಟೈಮ್ ತುಂಬಾ ಸೆಕೆ ಇರ್ತಿತ್ತು. ಐ ಮೀನ್ ಸೆಕೆ ಅಂದ್ರೆ ಮುಂಬೈ ಟೈಪ್ ಸೆಕೆ ಅಥವಾ ಕರಾವಳಿ ಟೈಪ್ ಸೆಕೆ ಇರಲಿಲ್ಲ. ಬಟ್ ಸ್ವೆಟ್ಟಿಂಗ್ ಆಗ್ತಿರ್ಲಿಲ್ಲ. ಬಟ್ ಸ್ವಲ್ಪ ಏನೋ ಫೀಲಿಂಗ್ ಆಗ್ತಾ ಇತ್ತು. ಈಗ ತುಂಬಾ ಪ್ಲೆಸೆಂಟ್ ಆಗಿದೆ. ಐ ಡೋಂಟ್ ನೋ, ಇದು ವೆದರ್ ಎನ್ವೈರನ್ಮೆಂಟ್ ಚೇಂಜಸ್ ಇಂದ ಆಗಿದೆಯೋ ಅಥವಾ ಇದು ನ್ಯಾಚುರಲ್ ಗೊತ್ತಿಲ್ಲ ನನಗೆ. ಬಟ್ ಪ್ಲೆಸೆಂಟ್ ಆಗಿದೆ. ನಾನು ಬೇಸಿಕಲಿ ಮುಂಬೈಯಿಂದ ಬಂದಿರೋದು. ಸೊ ನನಗೆ ಇಲ್ಲಿನ ವೆದರ್ ತುಂಬಾ ಚೆನ್ನಾಗಿ ಅನಿಸ್ತದೆ. ಇಟ್ಸ್ ರಿಯಲಿ ಚಿಲಿ, ಬಟ್ ಚೆನ್ನಾಗಿದೆ. ಚಳಿ ಇದೆ, ತುಂಬಾ ಚಳಿ ಇದೆ, ಬಟ್ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಕೂಲ್ ಇದೆ ವೆದರ್. ಇಲ್ಲ ಹೆಲ್ತ್ ಇಶ್ಯೂಸ್ ಇಲ್ಲ, ತುಂಬಾ ಚೆನ್ನಾಗಿದೆ, ಎಂಜಾಯಬಲ್. ಬಂಗಾಳ ಕೊಲ್ಲಿಯಲ್ಲಿ ದಿತ್ವಾ ಆರ್ಭಟ ಜೋರಾಗಿದೆ. ದಿತ್ವಾ ಹೊಡೆತಕ್ಕೆ ಪಕ್ಕದ ಶ್ರೀಲಂಕಾ ಹಾಗೂ ತಮಿಳುನಾಡಿನಲ್ಲಿ ಅನಾಹುತ ಆಗಿದೆ. ಈಗ ಕರ್ನಾಟಕದ ಮೇಲೂ ಸೈಕ್ಲೋನ್ ಎಫೆಕ್ಟ್ ತಟ್ಟಿದ್ದು ಬೆಂಗಳೂರಿನಲ್ಲಿ ಶೀತ ಗಾಳಿ ಬೀಸ್ತಿದೆ. ಕೂಲ್ ಆಗಿರುವ ವಾತಾವರಣ ಮನಸ್ಸಿಗೆ ಮುದ ನೀಡಿದ್ರೂ ಹಿರಿಯರು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ನಾಳೆ ಚಳಿಯ ಪ್ರಮಾಣ ಕಡಿಮೆಯಾದ್ರೂ ಸೂರ್ಯನ ಕಿರಣ ಬೀಳಲು 1 ವಾರ ಬೇಕಾಗಬಹುದು ಅಂತಿದ್ದಾರೆ ಹವಾಮಾನ ತಜ್ಞರು. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.